Hello students, ನಾನು ರಶಿದಾ ಮಾಡರ್ನ್ ಕಂಪ್ಯೂಟರ್ ಕ್ಲಾಸ್ ಟೀಚರ್. ಸೊ ಪ್ರೀವಿಯಸ್ ವಿಡಿಯೋನಲ್ಲಿ ನಾನು ನಿಮಗೆ ಟೋಟಲ್ ಎವರೇಜ್ ಯಾವ ತರ ಯೂಸ್ ಮಾಡಬೇಕು, ಅಂದ್ರೆ ಯಾವ ತರ ಅದನ್ನ ರಿಸಲ್ಟ್ ನ ತೆಗಿಬೇಕಂತ ಅನ್ನೋದು ಫಾರ್ಮುಲಾ ಸಮ್ ಎವರೇಜ್ ಬಗ್ಗೆ ಹೇಳಿದ್ದೆ. ಇನ್ ನೆಕ್ಸ್ಟ್ ನಾವು ಇಲ್ಲಿ ಗ್ರೇಡ್ ಫಾರ್ಮುಲಾನ ಯಾವ ತರ ಯೂಸ್ ಮಾಡಬೇಕು ನೋಡೋಣ. ಸೊ ಇಲ್ಲಿ ಟೈಪ್ ಮಾಡೋಣ ಗ್ರೇಡ್. ಸೊ ಗ್ರೇಡ್ ತೆಗೆಯೋದಕ್ಕೆ ನಮ್ಗೆ ಯೂಸ್ ಆಗ್ತಾ ಇದೆ ಇಲ್ಲಿ 6 ಸಬ್ಜೆಕ್ಟ್ಸ್ ಅಂಡ್ ಟೋಟಲ್ ಎವರೇಜ್. ಈಗ ನನಗೆ 56 ಎವರೇಜ್ ಇದೆ, 58 ಇದೆ, 60 ಇದೆ. ಸೊ ಇದ್ರದ್ದು ಎವರೇಜಸ್ ಮೇಲೆ ನಾನು ಗ್ರೇಡ್ ಯಾವ ತರ ಇಲ್ಲಿ ತಗೋಬೇಕು. ಸೊ ಈಗ ನನಗೆ ಕಂಡೀಷನ್ ಏನಿದೆ, 85 ಅಬೋವ್ ಎವರೇಜ್ ಇತ್ತಂದ್ರೆ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಅಂತ ಬರಬೇಕು. ಅಬೋವ್ 60 ಇತ್ತಂದ್ರೆ ನಿಮ್ಗೆ ಫಸ್ಟ್ ಕ್ಲಾಸ್ ರಿಸಲ್ಟ್ ಬರಬೇಕು. ಅಬೋವ್ 50 ಇದ್ರೆ ಸೆಕೆಂಡ್ ಕ್ಲಾಸ್, ಅಂಡ್ ಬಿಲೋ 50 ಇದ್ರೆ ಜಸ್ಟ್ ಪಾಸ್, ಅಂಡ್ ಬಿಲೋ 35 ಇದ್ರೆ ಓನ್ಲಿ ಜಸ್ಟ್ ಪಾಸ್, ಫೇಲ್ ಅಂತ ಹೇಳಿ ರಿಸಲ್ಟ್ ಇಲ್ಲಿ ನಮ್ಗೆ ಶೋ ಆಗ್ಬೇಕು. ಸೊ ಈ ಫಾರ್ಮುಲಾನಲ್ಲಿ ನಾನು ಯೂಸ್ ಮಾಡ್ತಾ ಇರೋಂತ ಫಾರ್ಮುಲಾಸ್ ಏನಿದಾವ ಅಂತಂದ್ರೆ ಇಫ್ ಇದೆ, ಇಫ್ ಎಲ್ಸ್ ಇಫ್ ಅಂಡ್ ಆರ್. ಸೊ ಇವು 3 ಫಾರ್ಮುಲಾಸ್ ನಾನು ಯೂಸ್ ಮಾಡ್ಕೊಂಡು ಒಂದು ಗ್ರೇಡ್ ಫಾರ್ಮುಲಾನ ಇಲ್ಲಿ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಟೈಪ್ ಮಾಡ್ಬೇಕಾದ್ರೆ ಫಸ್ಟ್ ಇಲ್ಲಿ ಈಕ್ವಲ್ ಟೈಪ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ನನ್ಗೆ 6 ಸಬ್ಜೆಕ್ಟ್ಸ್ ಅದಾವ್ರಿ. ಇಲ್ಲಿ 6 ಸಬ್ಜೆಕ್ಟ್ಸ್ ನಲ್ಲಿ ಫಸ್ಟ್ ಒಂದು ಸಬ್ಜೆಕ್ಟ್ C2 ನಿಂದ ಸ್ಟಾರ್ಟ್ ಆಗ್ತಾ ಇದೆ, D2 ಮಾರ್ಕ್ಸ್ ಇದೆ. ಹಾಗೆ ನನಗೆ H2 ನಾನು 6 ಸಬ್ಜೆಕ್ಟ್ಸ್ ಇಲ್ಲಿ ಯೂಸ್ ಆಗ್ತಾ ಇದೆ. ಸೊ ಇಲ್ಲಿ ನಮ್ಗೆ 26 ಏನಿದೆ ರೀ, 35 ಲೆಸ್ ಸಬ್ಜೆಕ್ಟ್ ಇದೆ. ಸೊ ನಮ್ಗೆ ಇಲ್ಲಿ ಗ್ರೇಡ್ ಏನ್ ಬರುತ್ತೆ, ಫೇಲ್ ಬರುತ್ತೆ. ಸೊ ಹಾಗೆ ಫೇಲ್ ರಿಸಲ್ಟ್ ನ ಹೆಂಗ್ ಸೆಲೆಕ್ಟ್ ಮಾಡ್ಕೋಬೇಕು, ಆಮೇಲೆ ಈ ಕಡೆ ಫಸ್ಟ್ ಕ್ಲಾಸ್ ಯಾವ ತರ ಬರಬೇಕು, ಡಿಸ್ಟಿಂಕ್ಷನ್ ಯಾವ ತರ ಬರ್ಬೇಕು ಅನ್ನೋದು, ಕಂಡೀಷನ್ಸ್ ಹೆಂಗ್ ಅಪ್ಲೈ ಮಾಡ್ಬೇಕು ಅನ್ನೋದು ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಟೈಪ್ ಇಫ್ ಟೈಪ್ ಮಾಡಿದ ತಕ್ಷಣ ನಿಮ್ಗೆ ಏನಿದೆ, ಬ್ರಾಕೆಟ್ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಲಾಜಿಕಲ್ ಕಂಡೀಷನ್ ಅಂಡ್ ವ್ಯಾಲ್ಯೂ ಇಫ್ ಟ್ರೂ ಅಂಡ್ ವ್ಯಾಲ್ಯೂ ಇಫ್ ಫಾಲ್ಸ್. ಫಸ್ಟ್ ಲಾಜಿಕಲ್ ಕಂಡೀಷನ್ ನಮ್ಗೆ ಏನಿದೆ ಸಬ್ಜೆಕ್ಟ್ಸ್ ಮೇಲೆ ಅಪ್ಲೈ ಮಾಡ್ಬೇಕಾಗಿದೆ. ಸೊ ನಮ್ಮ ಲಾಜಿಕಲ್ ಕಂಡೀಷನ್ಸ್ ಇಫ್ ಏನ್ ಯೂಸ್ ಮಾಡ್ತಾ ಇದೆ ಬರೀ ಒಂದಿದೆ, ನಮಗೆ ಇಲ್ಲಿ 6 ಕಂಡೀಷನ್ಸ್ ಅದಾವೆ. ಓಕೆ, ಸೊ ಲಾಜಿಕಲ್ ಕಂಡೀಷನ್ ಇಲ್ಲಿ ನಮ್ಗೆ ಒಂದೇ ಯೂಸ್ ಆಗ್ತೈತೆ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಇಲ್ಲಿ ಆರ್ ಫಂಕ್ಷನ್ ಅನ್ನ ಯೂಸ್ ಮಾಡ್ತೀವಿ. ಸೊ ಆರ್ ನಲ್ಲಿ ನೀವು ಬ್ರಾಕೆಟ್ ಓಪನ್ ಮಾಡಿ ನೋಡಿ, ನಿಮ್ಗೆ ಇಲ್ಲಿ ಲಾಜಿಕಲ್ 1, ಲಾಜಿಕಲ್ 2, ಲಾಜಿಕಲ್ 3, ಮಿನಿಮಮ್ 256 ಲಾಜಿಕಲ್ ಕಂಡೀಷನ್ಸ್ ಅನ್ನ ಯೂಸ್ ಮಾಡಬಹುದು. ಬಟ್ ನಮ್ಗೆ ಅಷ್ಟು ಬೇಕಾಗಿಲ್ಲ, ಇಲ್ಲಿ ನಾವು 6 ಸಬ್ಜೆಕ್ಟ್ಸ್ ಬಗ್ಗೆ ಬರೀಬೇಕು. ಸೊ ನಮ್ ಕಂಡೀಷನ್ ಏನಿದೆ, 6 ಸಬ್ಜೆಕ್ಟ್ಸ್ ನಲ್ಲಿನೂ ಯಾವುದೇ ಒಂದು ಸಬ್ಜೆಕ್ಟ್ 35 ಒಳಗಡೆ ಇತ್ತಂದ್ರೆ ನಿಮ್ಗೆ ರಿಸಲ್ಟ್ ಆರ್ ಏನ್ ಮಾಡ್ಬೇಕು, ಫೇಲ್ ಅಂತ ಹೇಳಿ ತೋರಿಸ್ಬೇಕು. ಸೊ ಈಗ ಇಫ್ ದ ಲಾಜಿಕಲ್ ಕಂಡೀಷನ್ ಸಲುವಾಗಿ ನಾವು ಇಲ್ಲಿ ಆರ್ ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ ಫಸ್ಟ್ ಸಬ್ಜೆಕ್ಟ್ ಬರ್ಕೊಳ್ಳೋನು C2 ಲೆಸ್ 35, D2 less 35, E2 less 35, F2 less 35, EF ಬರ್ತದ. ಇಲ್ಲಿ ನಾನು ಕಾಮಾ ಮಿಸ್ ಮಾಡಿದ್ದೀನಿ. ಸೊ ಇಲ್ಲಿ ಟೈಪ್ ಮಾಡ್ಕೊಳ್ಳಿ ಕಾಮಾ. ನೋಡಿ ಇಲ್ಲಿ ಕಾಮಾ ನಾನು ಯೂಸ್ ಮಾಡ್ಲಿಕ್ಕಂದ್ರೆ F ಕಂಡೀಷನ್ ನಮ್ಗೆ ಸೆಲೆಕ್ಟ್ ಮಾಡ್ಕೊಳ್ಳೋದಿಲ್ಲ. ಇಲ್ಲಿ ನೋಡಿ ಕಲರ್ಫುಲ್ ನಿಮ್ಗೆ ರೇಂಜ್ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ C2 ಲಾಕ್ ಇದೆ, D2 ಇದೆ, E2 ಇದೆ. F2 ನಾನು ಬರ್ದಿದ್ದೀನಿ, ಬಟ್ ಇಲ್ಲಿ ನಾನು ಕಂಡೀಷನ್ ಅನ್ನ ಆರ್ಗ್ಯುಮೆಂಟ್ ನಲ್ಲಿ ತಗೊಂಡಿಲ್ಲ, ಎಲ್ಲ ಸೇರಿಸಿ ಒಂದೇ ಆಗಿದೆ. ಸೊ ಇಲ್ಲಿ ಕಾಮಾ ಯೂಸ್ ಮಾಡಿ. ಈಗ ನೋಡಿ ನನಗೆ F2 ಸೆಲೆಕ್ಟ್ ಆಗ್ತಾ ಇದೆ. ಹಾಗೆ ಲಾಸ್ಟಿಗೆ ಇಲ್ಲಿ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಫಾರ್ಮುಲಾ, ಪ್ಲಸ್ ಕಾಮಾ ಟು ನೆಕ್ಸ್ಟ್ ಒನ್ ಆರ್ಗ್ಯುಮೆಂಟ್ G2 ಲೆಸ್ 35 ಅಂಡ್ ಲಾಸ್ಟ್ ಒನ್ ಸಬ್ಜೆಕ್ಟ್ H2 ಲೆಸ್ ದೆನ್ 35. ಸೊ ನಮ್ಮ 6 ಸಬ್ಜೆಕ್ಟ್ಸ್ ಏನಾಗ್ತಾರೆ ಇಲ್ಲಿ, ಇಲ್ಲಿ H2 ಲೆಸ್ 35. ಈಗ ನಮ್ಗೆ ಆರ್ ಕಂಡೀಷನ್ ಅನ್ನ ಕ್ಲೋಸ್ ಮಾಡ್ತಾ ಇದೀನಿ. ಲಾಜಿಕಲ್ಸ್ ನಾನು ಇಲ್ಲಿ ಕ್ಲೋಸ್ ಮಾಡ್ತಾ ಇದೀನಿ ಫಾರ್ 6 ಸಬ್ಜೆಕ್ಟ್ಸ್. ಇಲ್ಲಿ ನೋಡಿ ನಮ್ಗೆ ಕಾಮಾ ಕೊಟ್ಟಿದ ತಕ್ಷಣ ಇದು ಆರ್ಗ್ಯುಮೆಂಟ್ ಲಾಜಿಕಲ್ ಟೆಸ್ಟ್ ಕಂಪ್ಲೀಟ್ ಆಗುತ್ತೆ. ಸೊ ಇದು ಬ್ಲಾಕ್ ಕಲರ್ ನಲ್ಲಿ ವಾಟ್ ಇಫ್ ಟ್ರೂ, ವ್ಯಾಲ್ಯೂ ಇಫ್ ಟ್ರೂ ಅಂತ ಕೇಳ್ತಾ ಇದೆ. ಸೊ ಇದು ವ್ಯಾಲ್ಯೂ ಇಫ್ ಟ್ರೂಗೆ ನಾವೇನೈತ್ರಿ, ರಿಸಲ್ಟ್ ಇಫ್ ದ ರಿಸಲ್ಟ್ ಏನಿದೆ ಈ ತರ ಇಲ್ಲಿ ನನ್ಗೆ ಬರಿಬೇಕಂದ್ರೆ ಡಬಲ್ ಕೊಟೇಶನ್ ನಲ್ಲಿ ಕೊಡ್ಬೇಕು. ಸೊ ಈಗ ಲೆಸ್ ದೆನ್ 35 ಸಬ್ಜೆಕ್ಟ್ಸ್, ಯಾವುದೇ ಒಂದು ಸಬ್ಜೆಕ್ಟ್ ಅವರಿಗೆ ಲೆಸ್ ದೆನ್ 35 ಸಿಕ್ಕಿದ್ರೆ ನಮ್ಗೆ ಅದು ರಿಸಲ್ಟ್ ಫೇಲ್ ಅನ್ನೋದು ತೋರಿಸ್ತದ. ಓಕೆ, ಸೊ ಇದು ಒಂದು ಕಂಡೀಷನ್ ಕ್ಲೋಸ್ ಆಯ್ತು, ಬಿಲೋ 35. ಅಂಡ್ ನೆಕ್ಸ್ಟ್ ಒನ್ ಅಂಡ್ ಫಂಕ್ಷನ್ ಅನ್ನ ಈಗ ನೆಕ್ಸ್ಟ್ ಯೂಸ್ ಮಾಡ್ತೀವಿ ನಾವು. ಓಕೆ, ಸೊ ಅಗೇನ್ ಇಲ್ಲಿ ನಾನು ಇನ್ನೊಂದು ಫಾರ್ಮುಲಾ ಆಡ್ ಮಾಡ್ತಾ ಇದ್ದೀನಿ,
ಅಂಡ್ ರೂಲ್ಸ್ ಏನದಾವ ಅಂತಂದ್ರೆ ಇದ್ರಾಗ ಎರಡು ಕಂಡೀಷನ್ಸ್ ಟ್ರೂ ಇದ್ರೇನೆ ನಮ್ ರಿಸಲ್ಟ್ ಅನ್ನ ಟ್ರೂ ಶೋ ಮಾಡುತ್ತೆ. ಸೊ ಇಲ್ಲಿ ಲಾಜಿಕಲ್ 1 ಲಾಜಿಕಲ್ 2 ಕೇಳ್ತಾ ಇದೆ. ಸೊ ಬರೆಯೋಣ್ರಿ ಇಲ್ಲಿ J2 ಏನಿದೆ ಈಗ ಎವರೇಜ್ ಇದೆ. ಸೊ ಇಲ್ಲಿ J1 and 2. J2 ನಲ್ಲಿ ನನಗೆ ಎವರೇಜ್ ಲೆಸ್ ದೆನ್ 100 ಇರಬೇಕು, ಕಾಮ J2 ಗ್ರೇಟರ್ ಆರ್ ಈಕ್ವಲ್ 85 ಬ್ರಾಕೆಟ್ ಕ್ಲೋಸ್. ಸೊ ಇಲ್ಲಿ ನಾನು J2 85 ಅಬೋ ಇದ್ರೆ ರಿಸಲ್ಟ್ ನನ್ಗೆ ಏನಿದೆ ಡಿಸ್ಟಿಂಕ್ಷನ್ ಬರಬೇಕು. and then comma again repeat this formula if bracket and condition change ಆಗುತ್ತೆ. so J2 less 85 average comma J2 greater or equal 60 above and 85 below, the result is first class. And next comma if bracket and bracket J2 less 60 comma J2 greater or equal 50. Now 50 above average comma second class. ಈಗ ಇಲ್ಲಿ ನಾನು 50 ಅಬೋವ್ ಬರ್ದಿದ್ದೀನಿ, ಸೆಕೆಂಡ್ ಕ್ಲಾಸ್ ಬರ್ಬೇಕಂತ ಹೇಳಿ. ಸೊ 50 ಬಿಲೋ ಬಂದ್ರೆ ನಾರ್ಮಲಿ ನಮ್ಗೆ ಪಾಸ್ ಅಂತ ಹೇಳಿ ರಿಸಲ್ಟ್ ತೋರಿಸಬೇಕು. ಹಾಗೆ ಇಲ್ಲಿ ಮೇಲ್ಗಡೆ ನೋಡಿ C2 ಲೆಸ್ ದೆನ್ 35, D2, E2, F2, G2, H2. ಸೊ 6 ಸಬ್ಜೆಕ್ಟ್ಸ್ ನಾನು ಇಲ್ಲಿ ಏನ್ ಮಾಡ್ಕೊಂಡಿದ್ದೀನಿ, ಲೆಸ್ ದೆನ್ 35 ಅಂದ್ರೆ ರಿಸಲ್ಟ್ ಫೇಲ್ ಬರಬೇಕು. ಸೊ ಲೆಸ್ ದೆನ್ 35 ರಿಸಲ್ಟ್ ಇದೆ, ಬಿಲೋ 45 ರಿಸಲ್ಟ್ ಇಲ್ಲ, 50 ಅಬೋವ್ ರಿಸಲ್ಟ್ ಇದೆ. ಸೊ ಇದು 50 ಬಿಲೋ ಬರ್ಲಿ ಅಥವಾ 35 ಅಬೋವ್ ಬರ್ಲಿ, ನಮ್ಗೆ ಒಂದು ಇಫ್ ರೂಲ್ಸ್ ಪ್ರಕಾರ ಇಲ್ಲಿ ವ್ಯಾಲ್ಯೂ ಇಫ್ ಫಾಲ್ಸ್ ಕೇಳ್ತಾ ಇದೆ. ಈ ವ್ಯಾಲ್ಯೂ ಇಫ್ ಫಾಲ್ಸ್ ಅನ್ನ ನಾನು ಈಗ ಬರ್ಕೊಳ್ತಾ ಇದ್ದೀನಿ. ಸೊ ಈಗಿನ ತನಕ ನಾನು ಬರ್ದಿರುವಂತಹ ಕಂಡೀಷನ್ಸ್ ಗೆ ಎಲ್ಲ ಟ್ರೂ ಸ್ಟೇಟ್ಮೆಂಟ್ಸ್ ಅದಾವ್ರಿ. ಸೊ ಲಾಸ್ಟಿಗೆ ನನ್ಗೆ ಇಲ್ಲಿ ಫಾಲ್ಸ್ ಒಂದ್ ಕೇಳ್ತಾ ಇದೆ, ಬರಿತಾ ಇದೀನಿ ಪಾಸ್. ಇದು ಯಾವಾಗ ನಮ್ಗೆ ಯೂಸ್ ಆಗ್ತದ ಅಂತಂದ್ರೆ 50 ಮಾರ್ಕ್ಸ್ ಬಿಲೋ ಇದ್ರೆ ಅಂಡ್ 35 ಅಬೋವ್ ಇದ್ರೆ. ಸೊ ಓಕೆ, ಇದು ಜಸ್ಟ್ ಪಾಸ್ ಅಂತ ಹೇಳಿ ಶೋ ಆಗುತ್ತೆ. ನಾನೀಗ ಒಂದು ಬ್ರಾಕೆಟ್ ಯೂಸ್ ಮಾಡಿದೀನಿ, ಈ ಇಫ್ ನ ಕ್ಲೋಸ್ ಮಾಡ್ತಾ ಇದೆ. ಅಗೇನ್ ಬ್ರಾಕೆಟ್ 1 2 3 and 4 ಬ್ರಾಕೆಟ್ಸ್ ನನ್ಗೇನಿದೆ ಇಲ್ಲಿ. ಸೊ ಇಲ್ಲಿ 4 ಬ್ರಾಕೆಟ್ಸ್ ನಾನು ಎದಕ್ ಕ್ಲೋಸ್ ಮಾಡ್ಬೇಕಂತಂದ್ರೆ, ನೀವು ಇಲ್ಲಿ ಕಂಡೀಷನ್ಸ್ ಅಂಡ್ ಆರ್ ಏನಿದೆ ಕ್ಲೋಸ್ ಮಾಡ್ಕೊಂಡಿದ್ದೀರಿ. ಹಾಗೆ ಈಗ ಇಫ್ ಫಾರ್ಮುಲಾ ನೋಡಿ, ಇಲ್ಲಿ ಓಪನ್ ಇದೆ, ಓಕೆ, ಇಲ್ಲಿ ಓಪನ್ ಇದೆ, ಇದೊಂದು ಓಪನ್ ಇದೆ, ಈ ಕಡೆನೂ ಓಪನ್ ಇದೆ. ಸೊ ಇವಷ್ಟು ಫಾರ್ಮುಲಾಸ್ ನಾನು ಲಾಸ್ಟಿಗೆ ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಇದ್ರಾಗ ನಿಮ್ಗೆ ಏನಿದೆ ಇಲ್ಲ C2 to H2 ಇದು ಸಬ್ಜೆಕ್ಟ್ ಆರ್ ಯಾಕೆ ಬರ್ದಿದೀವಿ, ಆಮೇಲೆ ಈ ಕಡೆಯಿಂದ ಅಂಡ್ ಯಾಕೆ ಬರ್ದಿದೀವಿ ಅಂತಂದ್ರೆ, ಆರ್ ಏನ್ ಮಾಡುತ್ತೀರಿ, ಇದ್ರಾಗಿಂದ ಯಾವುದೇ ಒಂದು ಕಂಡೀಷನ್ ಅದಕ್ಕೆ ಟ್ರೂ ಸಿಕ್ತಂದ್ರೆ ಅದ್ ರಿಸಲ್ಟ್ ಫೇಲ್ ತಗೋಬೇಕು. ಬಟ್ ಅಂಡ್ ನಲ್ಲಿ ಹಾಗಿರಂಗಿಲ್ಲ. ಅಂಡ್ ನಲ್ಲಿ ನಮ್ಗೆ ಎರಡು ಟ್ರೂ ಇದ್ರೇನೆ ಕಂಡೀಷನ್ ಟ್ರೂ ಇದ್ರೆ ರಿಸಲ್ಟ್ ಟ್ರೂ ಆಗಿರ್ತದ. ಸೊ ಆರ್ ರೂಲ್ಸ್ ಏನದಾವ್ರಿ, ಒಂದೇ ಟ್ರೂ ಸಿಕ್ಕ್ರೆ ಸಾಕು, ಬಟ್ ಇಲ್ಲಿ ಒಂದು ಫಾಲ್ಸ್ ಆಗಬಾರ್ದು ಅಂಡ್ ನಲ್ಲಿ. ಸೊ ಅದಕ್ಕಾಗಿ ಇಲ್ಲಿ ಅಂಡ್ ಮತ್ತು ಆರ್ ಅನ್ನ ಯೂಸ್ ಮಾಡಿ ಈ ಫಾರ್ಮುಲಾನ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಬಟ್ ಈಗ ಇಲ್ಲಿ ರಿಸಲ್ಟ್ ನ ನೋಡೋಣ, ಕರೆಕ್ಟ್ ಬರುತ್ತೆ ಇಲ್ಲ, ಎಂಟರ್ ಪ್ರೆಸ್ ಮಾಡೋಣ. ಓಕೆ, ಈ ತರ ನಮ್ಗೆ ರಿಸಲ್ಟ್ ಏನಿದೆ ಫೇಲ್ ಬರ್ತಾ ಇದೆ. ಈಗ ನೋಡಿ ಇಲ್ಲಿ H2 ಏನಿದೆ 26 ಇದೆ. ಸೊ ಅದಕ್ಕೆ ರಿಸಲ್ಟ್ ಇಲ್ಲಿ ಫೇಲ್ ಆಗಿದೆ. ಇದ್ರ ಮೇಲೆ ಡಬಲ್ ಕ್ಲಿಕ್ ಪ್ರೆಸ್ ಮಾಡಿ ಆಲ್ ಸಬ್ಜೆಕ್ಟ್ಸ್, ಇಲ್ಲಿ ನನ್ಗೇನಿದೆ ಆಲ್ ಪರ್ಸನ್ಸ್ ರಿಸಲ್ಟ್ ನನಗೆ ಫೇಲೇನೆ ತೋರಿಸ್ತಾ ಇದೆ. ಯಾಕಂದ್ರೆ ಪ್ರತಿಯೊಂದು ಲೈನ್ ನಲ್ಲಿ ಒಂದೊಂದು ಸಬ್ಜೆಕ್ಟ್ ಇಲ್ಲಿ ಫೇಲ್ ಆಗಿದೆ. ಸೊ ಇಲ್ಲಿ ನಾನು ಒಂದು ಚೇಂಜ್ ಮಾಡಿ ನೋಡ್ತಾ ಇದ್ದೀನಿ. ಒಂದ್ಸಲ ನೀವು ರಿಸಲ್ಟ್ ಬರ್ದ್ಬಿಟ್ರೆ ಮುಗೀತು. ಇಲ್ಲಿ ನೀವು ಕಂಡೀಷನ್ಸ್ ಮಾರ್ಕ್ಸ್ ನೀವು ಅಪ್ಡೇಟ್ ಮಾಡ್ಕೋಬಹುದು. ಸೊ ಇಲ್ಲಿ ನೋಡಿ 68, ಹಾಗೆ 99, 89, 88, 98. ಸೊ ಇದು ಒಂದು ಸಬ್ಜೆಕ್ಟ್ ನಾನು 26 ಇದ್ದಿದ್ದು 98. ರಿಸಲ್ಟ್ ನೋಡಿ ಈಗ 90 ನನಗೆ ತೋರಿಸ್ತಾ ಇದೆ ಅಂತಂದ್ರೆ ನನ್ನ ರಿಸಲ್ಟ್ ಡಿಸ್ಟಿಂಕ್ಷನ್ ಆಗಿದೆ. ಅಬೋ 85, 100 ಬಿಲೋ ಇದೆ ಅಂಡ್ ಅಬೋ 85 ಇದೆ. ಇದರಲ್ಲಿ ನನಗೆ ಈ ಕಂಡೀಷನ್ ಟ್ರೂ ಆಗ್ತಾ ಇದೆ. ಇಲ್ಲಿ ನೋಡಿ ಡಿಸ್ಟಿಂಕ್ಷನ್ ಇಲ್ಲಿದೆ. ಈಗ
ಈಗ ನೋಡಿ 85 ಅಬೋನು ಇದೆ ರೀ, 90 100 ಬಿಲೋನು ಇದೆ. ಸೊ ಇವು ಎರಡು ಕಂಡೀಷನ್ ಗೆ ಟ್ರೂ ತೋರಿಸ್ತಾ ಇದೆ ಅಂತ ಹೇಳಿ ನಮಗೆ ರಿಸಲ್ಟ್ ಡಿಸ್ಟಿಂಕ್ಷನ್ ತೋರಿಸ್ತಾ ಇದೆ. ಸೊ ಹಾಗೆ ಈಗ ಇದೇ ಫಾರ್ಮುಲಾನ ನಾನು ಮತ್ತೆ ಇಲ್ಲಿ ಚೆಕ್ ಮಾಡಿ ನೋಡ್ತೀನಿ. ಕಂಡೀಷನ್ ಚೇಂಜ್ ಮಾಡ್ತೀನಿ ಇಲ್ಲಿ. 65 35 ಓಕೆ 35 ಈಕ್ವಲ್ ಇದೆ, 45 55 56 ಓಕೆ 500 ಆಯ್ತು, 56 68. ಈಗ ನೋಡಿ ಅಬೋವ್ 50 ಇದೆ. ಸೊ ರಿಸಲ್ಟ್ ಸೆಕೆಂಡ್ ಕ್ಲಾಸ್. ಇಲ್ಲಿ ನಾನು ಮತ್ತೆ ಚೇಂಜ್ ಮಾಡ್ತಾ ಇದ್ದೀನಿ. 35 45 55 45 45 55 ಓಕೆ. ಸೊ ಬಿಲೋ 50 ರಿಸಲ್ಟ್ ಈಸ್ ಅ ಪಾಸ್. ಸೊ ನಾವು ಇಲ್ಲಿ ನೋಡಿ ಡಿಸ್ಟಿಂಕ್ಷನ್ ಆಯ್ತು, ಸೆಕೆಂಡ್ ಕ್ಲಾಸ್ ಆಯ್ತು, ಪಾಸ್ ಆಯ್ತು. ಇನ್ನು ಫಸ್ಟ್ ಕ್ಲಾಸ್ 65 75 65 78 75 and 70. ಈಗ ನೋಡಿ 60 ಅಬೋವ್ ಇದೆ ಅಂಡ್ 85 ಬಿಲೋ ಇದೆ. ಸೊ ರಿಸಲ್ಟ್ ಇಲ್ಲಿ ನಮಗೆ ಫಸ್ಟ್ ಕ್ಲಾಸ್ ಅಂತ ಹೇಳಿ ಶೋ ಮಾಡುತ್ತೆ. ಸೊ ಇನ್ನೊಂದು ಯಾವುದು ಇತ್ತು, ಫೇಲ್ ಅಂತೂ ಇಲ್ಲಿ ತೋರಿಸ್ತಾ ಇದೆ. ಫೇಲ್, ಫಸ್ಟ್ ಕ್ಲಾಸ್, ಪಾಸ್, ಸೆಕೆಂಡ್ ಕ್ಲಾಸ್ ಅಂಡ್ ಡಿಸ್ಟಿಂಕ್ಷನ್. ಈ ತರ ನೀವು ಇಲ್ಲಿ ಮಾರ್ಕ್ಸ್ ಹೆಂಗೆ ಅಪ್ಡೇಟ್ ಮಾಡ್ತೀರಿ ಆ ಪ್ರಕಾರ ನಿಮ್ಗೆ ಇಲ್ಲಿ ರಿಸಲ್ಟ್ ಬರುತ್ತೆ. ಸೊ ಇಂಡಿವಿಜುವಲಿ ನಾವು ಮಾಡೋಕ್ಕಿಂತ ಬೆಟರ್ ಏನಿದೆ ರೀ, ಒನ್ ಟೈಮ್ ಈ ಫಾರ್ಮುಲಾನ ನಾವು ಟೈಪ್ ಮಾಡ್ಕೊಂಡು ಬಿಟ್ಟಿದ್ದೇವೆ ಅಂತಂದ್ರೆ ಪ್ರತಿಯೊಂದು ಸ್ಟೂಡೆಂಟ್ದು ರಿಸಲ್ಟ್ ನ ಏನು ಚೇಂಜಸ್ ಮಾಡಲಾರೆ, ಬರೀ ಮಾರ್ಕ್ಸ್ ಅಪ್ಡೇಟ್ ನಿಂದನೇ ಇಲ್ಲಿ ನಾನು ಗ್ರೇಡ್ ಅನ್ನ ಚೆಕ್ ಮಾಡ್ಬೋದು. ಸೊ ಇದು ಟೋಟಲ್ ಎವರೇಜ್ ಅಂತೂ ನೀವು ಮಾಡ್ಕೊಂಡಿರ್ಬೇಕು. ಈ ಎವರೇಜ್ ನ ಟ್ರೈ ಮಾಡಿ, ರಿಸಲ್ಟ್ ನ ಈ ತರ ನಿಮ್ಗೆ ಬಂತಂದ್ರೆ ಫಾರ್ಮುಲಾ ಕರೆಕ್ಟ್ ಇದೆ. ಓಕೆ ಸ್ಟೂಡೆಂಟ್ಸ್, ಇದಕ್ಕಿಂತ ಟೇಬಲ್ ನಾನು ಡಿಸೈನ್ ಮಾಡೋದು, ಐಡೆಂಟಿಫೈ ಮಾಡೋದು, ಇದು ಕಲರಿಂಗ್ ಮಾಡ್ಬೇಕಂತ ಅನ್ನೋದು ಇತ್ತು ಇವತ್ತ. ಬಟ್ ಇದಕ್ಕಿಂತ ಫಸ್ಟ್ ನಿಮ್ಗೆ ಗ್ರೇಡ್ ಹೇಳ್ಬೇಕಂತ ಅನಿಸ್ತು, ಅದಕ್ಕೆ ಇದ ಗ್ರೇಡ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ನಾವು ಟೇಬಲ್ಗೆ ಕಲರಿಂಗ್, ಐಡೆಂಟಿಫೈ, ಟೇಬಲ್ಗೆ ಅಟ್ರಾಕ್ಟಿವ್ ಒಂದು ಯಾವ ತರ ಕ್ರಿಯೇಟ್ ಮಾಡಬೇಕು ಟೇಬಲ್ ಕಲರಿಂಗ್ ಪ್ರಕಾರ, ಅದನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and subscribe the channel.